ಸರ್, ಈಗ ಬಿಜೆಪಿ ಅವರು ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರಲ್ಲೇ ಬಿಜಿ ಆಗ್ತಿದೆ ಹೇಳ್ತಾರೆ. ಅದನ್ನ ಹೇಳಲಿಕ್ಕೆ ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋರು? ಅವ್ರಿಗೆ ಮಾಡುವಂಥ ಕೆಲಸ ಸಾಕಷ್ಟಿದೆ, ಅದನ್ನ ಬಿಟ್ಟು ಅನಾವಶ್ಯಕ ಯಾವ್ದಾರ ಗೊಂದಲ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಕಾರ ಒಳ್ಳೇದಿದೆ, ಒಳ್ಳೇದು ನಡೀತಾ ಇದೆ. ಸಿಟಿ ರವಿ ಕೇಸಿಗೆ ಸಂಬಂಧಪಟ್ಟಂಗೆ ಸಭಾಪತಿಗಳನ್ನ ಭೇಟಿಯಾಗಿ ಇಲ್ಲಿರುವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರನ್ನು ಕೊಡುವಂತ ಕೆಲಸವನ್ನ MLC ಮಾಡಿದ್ದಾರೆ. ಸಿಟಿ ರವಿ ನೋಡೋಣ, ಅದೇನೋ ನೋಡೋಣ. ಎನ್ಕ್ವೈರಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎನ್ಕ್ವೈರಿ ತನಿಖೆ ಮಾಡಿದ್ರೆ ಮಾಡಿಸ್ಲಿ, ಅದ್ರಾಗೆ ತೊಂದರೆ ಏನಿಲ್ಲ. ಜಿಲ್ಲೆಯಲ್ಲಿ ಅಧಿಕಾರಿಗಳು ಇಲ್ಲ, ಅಧಿಕಾರಿಗಳು ಯಾರು ಇಲ್ಲ, ಎಲ್ಲ ಇದ್ದಾರೆ, ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಅವರೇ ಇರ್ತಾರೆ. ಡಿಸೆಂಬರ್ 26ಕ್ಕೆ ದೇಶಾದ್ಯಂತ ಕಾಂಗ್ರೆಸ್ನ ಒಂದು ಹೋರಾಟ ಅಭಿಯಾನ ಆರಂಭ ಆಗ್ತಾ ಇದೆ. ಏನತ್ರ ಬಾಪು, ಜೈ ಸಂವಿಧಾನ ಮತ್ತು ಜೈ ಅದು ನಿರಂತರವಾಗಿ ಒಂದು ವರ್ಷ ಇದ್ದೇ ಇರ್ತಾರಲ್ಲ, ಅದು ಒಂದು ವರ್ಷ ಕಾರ್ಯಕ್ರಮ ರಾಜ್ಯದಲ್ಲಿ ದೇಶದಲ್ಲಿ ನಡೀತಿದೆ. ಸರ್, ಈಗ ಬಿಜೆಪಿ ಅವರು ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರಲ್ಲೇ ಬಿಜಿ ಆಗ್ತಿದೆ ಹೇಳ್ತಾರೆ. ಅದನ್ನ ಹೇಳಲಿಕ್ಕೆ ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋರು? ಅವ್ರಿಗೆ ಮಾಡುವಂಥ ಕೆಲಸ ಸಾಕಷ್ಟಿದೆ, ಅದನ್ನ ಬಿಟ್ಟು ಅನಾವಶ್ಯಕ ಯಾವ್ದಾರ ಗೊಂದಲ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಕಾರ ಒಳ್ಳೇದಿದೆ, ಒಳ್ಳೇದು ನಡೀತಾ ಇದೆ. ಸಿಟಿ ರವಿ ಕೇಸಿಗೆ ಸಂಬಂಧಪಟ್ಟಂಗೆ ಸಭಾಪತಿಗಳನ್ನ ಭೇಟಿಯಾಗಿ ಇಲ್ಲಿರುವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರನ್ನು ಕೊಡುವಂತ ಕೆಲಸವನ್ನ MLC ಮಾಡಿದ್ದಾರೆ. ಸಿಟಿ ರವಿ ನೋಡೋಣ, ಅದೇನೋ ನೋಡೋಣ. ಎನ್ಕ್ವೈರಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎನ್ಕ್ವೈರಿ ತನಿಖೆ ಮಾಡಿದ್ರೆ ಮಾಡಿಸ್ಲಿ, ಅದ್ರಾಗೆ ತೊಂದರೆ ಏನಿಲ್ಲ. ಜಿಲ್ಲೆಯಲ್ಲಿ ಅಧಿಕಾರಿಗಳು ಇಲ್ಲ, ಅಧಿಕಾರಿಗಳು ಯಾರು ಇಲ್ಲ, ಎಲ್ಲ ಇದ್ದಾರೆ, ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಅವರೇ ಇರ್ತಾರೆ. ಡಿಸೆಂಬರ್ 26ಕ್ಕೆ ದೇಶಾದ್ಯಂತ ಕಾಂಗ್ರೆಸ್ನ ಒಂದು ಹೋರಾಟ ಅಭಿಯಾನ ಆರಂಭ ಆಗ್ತಾ ಇದೆ. ಏನತ್ರ ಬಾಪು, ಜೈ ಸಂವಿಧಾನ ಮತ್ತು ಜೈ ಅದು ನಿರಂತರವಾಗಿ ಒಂದು ವರ್ಷ ಇದ್ದೇ ಇರ್ತಾರಲ್ಲ, ಅದು ಒಂದು ವರ್ಷ ಕಾರ್ಯಕ್ರಮ ರಾಜ್ಯದಲ್ಲಿ ದೇಶದಲ್ಲಿ ನಡೀತಿದೆ.